ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಶ್ರೀ ವಿಶ್ವಕರ್ಮ ಹಾಗೂ ಶ್ರೀ ಕಾಳಿಕಾದೇವಿ ಅವರ 65ನೇ ವಾರ್ಷಿಕೋತ್ಸವದ ನಿಮಿತ್ತ ಹಾಗೂ ಯುಗಾದಿ ಮಹೋತ್ಸವ ಈ ಒಂದು ಸಂದರ್ಭದಲ್ಲಿ ಪ್ರತಿ ದಿವಸವೂ ಕೂಡ ಈ ಒಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿಯಲ್ಲಿ ಕಾರ್ಯಕ್ರಮಗಳು ನಡೀತಾನೇ ಇದ್ದಾವೆ. ಹಾಗಾಗಿ ಇವತ್ತಿನ ದಿವಸ ಮಹಿಳಾ ಮಂಡಳಿಯವರು ವಿಶೇಷವಾಗಿ ಅಡುಗೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ ಅಡುಗೆ ಅಂತಂದರೆ ಇಂಧನ ರಹಿತ ಅಡುಗೆಯನ್ನು ಮಾಡಿರ್ತಕ್ಕಂಥ ಅಡುಗೆಯನ್ನು ಕೂಡ ಒಂದು ಸಾರಿ ನೋಡೋಣ. ಅವರು ಯಾವ ಅಡುಗೆಯನ್ನು ಮಾಡಿದ್ದಾರೆ ಅಂತ ಕೂಡ ಅವ್ರನ್ನ ಒಂದು ಸಾರಿ ಕೇಳೋಣ. ನಮಸ್ಕಾರ ಯಾಕೋರೆ, ಇದು ಯಾವ ಅಡುಗೆ ಅಂತ ನೀವು ಹೇಳ್ಬೋದಾ? ಇದು ಸೌತ್ ಇಂಡಿಯನ್ ಡಿಶ್ ಅಂತ. ಈ ಕಡೆ ಭಾರತೀಯರದ ಹಳ್ಳಿಯ ಬಂದ ಸಂಪ್ರದಾಯ ಪ್ರಕಾರ ಬಾಳೆ ಡಿಶ್ ಮಾಡಿದೆ. ಹಾಂ ಹಾಂ ಹಾಂ. ಬಾಳೆ ಎಲೆಯ ಊಟ, ಅದು ಇಂಧನ ರಹಿತ ಅಲ್ವಾ? ಓಕೆ, ಹೆಸರು ಏನಂತ ಹೇಳ್ಬೋದು ಇದಕ್ಕೆ ನೀವು? ಇದು ಬಟ್ಟೆ ಸ್ವಲ್ಪ ಮಾವಿನಕಾಯಿ ಸ್ಪೆಷಲ್, ಮಾವಿನಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಚಟ್ನಿ, ಇದು ಕಾಳು ಬೇರೆ ನೆನೆಸಿದ ಕಾಳು, ಇದು ಕೋಸಂಬರಿ, ಇದು ರಸಮ್, ಇದು ಲಸ್ಸಿ, ಇದು ತುಪ್ಪದ ಅವಲಕ್ಕಿ ಅಂತ ಹೇಳಿ, ಇದು ಬರೇ ಸಾದಾ ಅವಲಕ್ಕಿ, ಇದು ಉಪ್ಪು ಅಷ್ಟೇ ಮಿಕ್ಸ್ ಮಾಡಿರೋದು, ಇದು ಗಜ್ರಿದು ಸ್ವೀಟ್, ಇದು ವೆಜಿಟೇಬಲ್ಸ್, ಇದು ಪಾನ್, ಇದು ಕೊನೆಗೆ. ಓಕೆ, ಆರೋಗ್ಯಕ್ಕೆ ಯಾವುದೇ ರೀತಿಯಿಂದ ಹಾನಿಕಾರಕ ಇಲ್ಲ, ಆರೋಗ್ಯವಂತರಾಗಿ ಇರ್ಬೋದು ಅಂತೇಳಿ ನೀವು ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀರಲ್ಲ? ಓಕೆ, ಧನ್ಯವಾದಗಳು. ಓಕೆ, ನಮಸ್ಕಾರ. ನೀವು ಯಾವುದನ್ನು ಅಡುಗೆ ಮಾಡಿದಿರಿ, ಯಾವುದಿಲ್ಲ? ಮಹಾರಾಷ್ಟ್ರ. ಓಕೆ, ಏನು ಸ್ಪೆಷಲ್ ಇದು ನಿಮ್ಮದು? ಇಲ್ಲ, ಕೆಳಗೆ ಕೊಡ್ಕೊಡ್ರಿ. ಹಾಂ, ಮಸಾಲ ಬ್ರೆಡ್, ಹಾಂ, ಕಟ್ಲಾ ಬೇಳೆ, ಹಾಂ, ಮಿಲ್ಕ್ ಬೇಳೆ, ಹಾಂ, ಮಸಾಲ ಮಜ್ಜಿಗೆ, ಹಾಂ, ಪಾನ್ಕ, ಕೋಲ್ಡ್ ಕಾಫಿ, ಹಾಂ, ಕೇಕ್. ಓಕೆ, ಎಲ್ಲ ರೀತಿ ಕೂಡ ಇದು ಮಹಾರಾಷ್ಟ್ರ ಶೈಲಿಯ ಅಡುಗೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಎಲ್ಲ ಕಾಣಿಸ್ಬೋದು ನಿಮ್ಮೆಲ್ಲರಿಗೂ ಕೂಡ ಇಷ್ಟೊಂದು ವೆರೈಟಿ ಇಂಧನ ಇಲ್ಲದೇ ಮಾಡ್ಬೋದು ಅಂತೇಳಿ ತೋರಿಸಿರ್ತಕ್ಕಂಥದ್ದು. ಓಕೆ, ನಿಮ್ಮ ಹೆಸರು ಏನಂದ್ರಿ? ಶಿಲ್ಪ. ಓಕೆ ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ಮೋನಾ. ಓಕೆ, ಮೋನಾ ಸಂಗಮೇಶ್ ಬಿಜ್ಕರ್. ಓಕೆ, ಇಲ್ಲೇ ಹೇಳ್ಕೊಳ್ಳೋರೆ. ಶಿಲ್ಪಾ ಗುರುರಾಜ್ ಪತ್ತಾರ್, ಹನುಮಸಾಗರ್ ಇಳ್ಕಲ್ಲೋರೆ. ಹಾಂ, ಓಕೆ, ನಮಸ್ಕಾರ ಮೇಡಮ್ರೆ. ನಿಮ್ಮ ಹೆಸರು? ಹಾಂ, ನೀವೇನು ಮಾಡಿದಿರಿ ಇವತ್ತು? ನಾವು ಬೇಸಿಗೆ ಶೆಕೆ ಸಂಬಂಧ ತಂಪು ಪಾನೀಯಗಳನ್ನು ಮಾಡಬೇಕಂತೇಳಿ 2 ತಪ್ಪನ್ನು, ಇದು ದಹಿ ಮಲಾಯಿ ಚಾಟ್ ಅಂತ, ಹಾಂ, ಇದು ಕೊಕೊನಟ್ ಜ್ಯೂಸು, ಇದು ಚಾಟ್, ಬ್ರೆಡ್ ಚಾಟ್. ಓಕೆ, 3 ಥರ ಇದೆ ನಿಮ್ಮದು ಅಲ್ವಾ? ಓಕೆ, ಇದು ಬೇಸಿಗೆಯ ವಿಶೇಷತೆ ಅಲ್ವಾ? ಓಕೆ, ತುಂಬ ಧನ್ಯವಾದಗಳು. ನಿಮಗೂ ಕೂಡ ಕಾಣಿಸ್ಬೋದು, ನಿಮಗೆ ಬೇಸಿಗೆಯಲ್ಲಿ ಮಾಡ್ತಕ್ಕಂಥ ಡಿಶ್ ಅಂತಲೇ ಹೇಳ್ಬೋದು ಇದು. ಓಕೆ, ನಮಸ್ಕಾರ ಮೇಡಮ್ ಅವರೇ. ನಿಮ್ಮ ಹೆಸರು? ಓಕೆ, ನೀವೇನೇನು ಮಾಡಿದಿರಿ? ಇದು ಪೂವಾ ಬೇಲ್ ಅಂತ, ಇದು ಡೆಸರ್ಟ್ ಬ್ರೆಡ್. ಹಾಂ ಹಾಂ ಹಾಂ, ಬ್ರೆಡ್ಡಲ್ಲೇ ಮಾಡಿರ್ತಕ್ಕಂಥದ್ದು. ಓಕೆ, 2 ಥರ ಇದೆಯಲ್ಲ ಇದು? ಓಕೆ, ಧನ್ಯವಾದಗಳು ನಿಮಗೂ ಕೂಡ. ಓಕೆ, ನಮಸ್ಕಾರ ಮೇಡಮ್ ಅವರೇ. ಇಲ್ಲಿ ಇಬ್ಬರು ಇದ್ದೀರಿ ಅಂದ್ರೆ ಇಬ್ಬರದು ಬೇರೆ ಬೇರೆನೇ? ಓಕೆ, ನಿಮ್ದು ಹೇಳಿ. ಮಂಜುಳಾ ಬಡಿಗೇರ. ಹಾಂ, ನಮ್ಮದು ಯುಗಾದಿ ಹಬ್ಬದ ಪ್ರಯುಕ್ತ ಏನೈತಿ, ಬೇವು ಬೆಲ್ಲ ಇರಲಿ ಅಂತಂದು ಬೇವು ಮಾಡಿದ್ದೀವಿ. ಓಕೆ ಓಕೆ. ಮತ್ತು ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ 2 ಥರ ಡಿಶ್ ನಿಮ್ಮದು. ಓಕೆ ಓಕೆ, ಧನ್ಯವಾದಗಳು ನಿಮಗೂ. ಮೇಡಮ್ ನಿಮ್ಮ ಹೆಸರು? ಹಾಂ, ನೀವೇನು ಮಾಡಿದಿರಿ? ಓ, ವೆರೈಟಿ ಭಾಳ ಇದೆಯಲ್ಲ ನಿಮ್ಮ ಹತ್ರ. ಹಾಂ ಹಾಂ ಹಾಂ, ಹಾಂ, ಹೆಸರು ಕಾಳು. ಓ ಹೋ ಹೋ ಹೋ. ಓಕೆ, ವೆರೈಟಿ ಸಾಕಷ್ಟಿದೆ. ಹಾಗೂ ಕೂಡ ಟೊಮೆಟೊ ಗಣಪ ಕೂಡ ಇಲ್ಲಿದ್ದಾನೆ. ಧನ್ಯವಾದಗಳು ನಿಮಗೂ ಕೂಡ.
ನಮಸ್ಕಾರ ಮೇಡಮ್ ಅವರೇ. ಹಾಂ ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ದೀಪಾ ವಿನೋದ್ ಪತ್ತಾರ್ ಅಂತ. ಓಕೆ, ಇಳ್ಕಲ್ ಅವರೇ. ಹಾಂ ಇಲ್ಕಲ್ಲ. ನೀವೇನು ಮಾಡಿದ್ದೀರಿ? ನಾ ಲಸ್ಸಿ ಮಾಡಿದ್ದೇನೆ ರೀ. ಹಾಂ, ಆಮೇಲೆ ಪನ್ನೀರ್ ಯೂಸ್ ಮಾಡಿ ರಸಮಲೈ ಮಾಡಿದೆ. ರಸಮಲೈ. ಓಕೆ, 2 ಡಿಶ್, ಹಾಂ, 2 ಸ್ವೀಟಾ? ಹಾಂ 2 ಸ್ವೀಟ್. ಓಕೆ, ಧನ್ಯವಾದಗಳು ನಿಮಗೂ ಕೂಡ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಸರ್, ನನ್ನ ಹೆಸರು ವಿದ್ಯಾ ತಾವರ್ಗೆರೆ ಅಂತ. ಹಾಂ, ನಾ ಮಾಡಿರೋದು ಕ್ಯಾರೆಟ್ ಲಾಡು. ಕ್ಯಾರೆಟ್ ಲಾಡು. ಹಾಂ, ಕ್ಯಾರೆಟ್ ಲಾಡು ಹಾಂ, ಒಂದು ಇದು ರಸಮಲೈ ಅಂತಂದು, ಹಾಂ, ಆಮೇಲೆ ಇದು ಬೇಲ್ಪುರಿ. ಓಕೆ. ಹಾಂ, ಇದು ಕ್ಯಾರೆಟ್ ಲಾಡು ಯಾಕಂದರೆ ಮಕ್ಕಳಿಗೆ ಹೆಲ್ದಿ ಫುಡ್. ಕಣ್ಣಿಗೆ ಅದೆಲ್ಲ ಮಕ್ಕಳು ಕ್ಯಾರೆಟ್ ಕೊಟ್ಟರೆ ತಿನ್ನಲ್ಲ. ಹಾಂ 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 ಮತ್ತು ವಿದೌಟ್ ಫೈರ್ ಅಂದರೆ ನಾವು ಇದನ್ನು ಫೈರ್ ಬೇಕಾಗುತ್ತೆ, ಕ್ಯಾರೆಟ್ ಹಲ್ವಾ ಮಾಡಬೇಕಂದ್ರೆ ಇದು ವಿದೌಟ್ ಫೈರಿಂದ ಲಾಡು ಮಾಡಿ ಕೊಡಬಹುದು. ಶುಗರ್ ಲೆಸ್ಸನ್ ಇರುತ್ತೆ, ಸೀನಿಯರ್ಸಿಗೂ ಯೂಸ್ ಆಗುತ್ತೆ, ಮಕ್ಕಳಿಗೆ ಯೂಸ್ ಆಗುತ್ತೆ. ಸ್ವೀಟ್ ತಿಂದ ನಂತರ ಖಾರ ಇರಲಿ ಅಂತ ಇದೊಂದು. ವಯಸ್ಸಿನ ಮಿತಿ ಇಲ್ಲ, ಎಲ್ಲರಿಗೂ ಕೂಡ ಆರೋಗ್ಯಕ್ಕೆ ಉಪಯುಕ್ತ ಅಲ್ವಾ? ಓಕೆ, ಧನ್ಯವಾದಗಳು ನಿಮಗೂ ಕೂಡ. ನಮಸ್ಕಾರ ಮೇಡಮ್ ಅವರೇ, ತಮ್ಮ ಹೆಸರು? ನನ್ನ ಹೆಸರು ಸುಜಾತ ಪತ್ತಾರ. ಹಾಂ ರೀ ಮೇಡಮ್. ಇವತ್ತು ನಾನು ಮಾಡಿದ್ದ ರೆಸಿಪಿ ಹಾಂ, ಇದು ಮೊಳಕೆ ಬರ್ತದ ಹೆಸರು ಕಾಳು ಮತ್ತು ಶೇಂಗಾನ ನೆನೆ ಹಾಕಿ ಮೊಳಕೆ ಕಟ್ಟಿ ಹಾಂ ಹಾಂ, ಆಮೇಲೆ ಅದರಿಂದ ಸಲಾಡನ್ನು ತಯಾರಿಸಿದ್ದೀನಿ. ಓಕೆ. ಹಸಿ ತೆಂಗಿನಕಾಯಿ ತುರಿ, ಗಜ್ಜರಿ, ದಾಳಿಂಬೆ, ಹ್ಞೂ ಹ್ಞೂ, ದ್ರಾಕ್ಷಿ, ಇದು ಲಾಟ್ಸ್ ಆಫ್ ಫೈಬರ್ಸ್ ಆ್ಯಂಡ್ ಪೋಷಕಾಂಶಗಳು ಅಪಾರವಾಗಿ ಇರ್ತೈತಿ ಇದು ಹೆಸರು ಕಾಳಲ್ಲಿ. ಹ್ಞೂ ಸಣ್ಣವರಿಂದ ಹಿಡಿದು ದೊಡ್ಡವರೆಗೂ ಎಲ್ಲರಿಗೂ ಇದು ಹ್ಮ್. ತುಂಬ ಉಪಯುಕ್ತವಾದಂಥ ಒಂದು ಸಲಾಡ್ ಅಂತ ಹೇಳ್ಬೋದು. ಹ್ಞೂ 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 ನೆಕ್ಸ್ಟ್ ನಾನು ಮಾಡಿದ್ದು ಬೇಲ್. ಹ್ಞೂ ಇದನ್ನ ಟೊಮೆಟೊ, ಕ್ಯಾರೆಟ್ ಮತ್ತೆ ಸ್ಪೆಷಲ್ ಆಗಿ ನಾನು ಮಾವಿನಕಾಯಿ ತುರಿನ ಹಾಕಿದ್ದೀನಿ ಎರಡು ಇದ್ರೊಳಗೂ. ಹ್ಞೂ ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ. ಓಕೆ ಓಕೆ, ಇಲ್ಲ ನೋಡಿದರೆ ತುಂಬ ಅಟ್ರಾಕ್ಷನ್ ಮಾಡಿದ್ದೀರಿ, ಥ್ಯಾಂಕ್ ಯು. ನೋಡೋಣ. ಧನ್ಯವಾದಗಳು ನಿಮಗೂ ಕೂಡ. ನಮಸ್ಕಾರ ಮೇಡಮ್ ಅವರೇ, ಸೀನಿಯರ್ ಸಿಟಿಜನ್. ತಮ್ಮ ಹೆಸರು? ಓಕೆ, ಏನು ಮಾಡಿದಿರಿ ತಾವು? ಮಿಲ್ಕ್ ಪೇಡೆ. ಓಹೋ, ಕಾಣ್ಬೋದಿಲ್ಲೇ ಮಿಲ್ಕ್ ಪೇಡೆಯನ್ನು ಮಾಡಿದ್ದಾರೆ. ಸೀನಿಯರ್ ಆದರೂ ಕೂಡ ಅವರ ಉತ್ಸಾಹಕ್ಕೆ ನಾವೆಲ್ಲರೂ ಕೂಡ ಮೆಚ್ಚಬೇಕು. ಅದೇ ರೀತಿ ಆ ಒಂದು ಮಿಲ್ಕ್ ಪೇಡೆಯನ್ನು ಎಲ್ಲರಿಗೂ ಕೂಡ ಸಿಹಿ ತಿನ್ನೋದಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು ಅಲ್ರಿ ಮೇಡಮ್? ಓಕೆ, ಧನ್ಯವಾದಗಳು ನಿಮಗೂ ಕೂಡ. ನಮಸ್ಕಾರ ಮೇಡಮ್ ಅವರೇ, ನಿಮ್ಮ ಹೆಸರು? ಹಾಂ, ನೀವೇನು ಮಾಡಿದಿರಿ? ಬ್ರೆಡ್ ಮಲೈ ಹಾಂ, ಆಮೇಲೆ ಡ್ರೈ ಫ್ರೂಟ್ ಜ್ಯೂಸ್ ಮಾಡಿದ್ವಿ. ಓಕೆ. ಮೊಸರು ಅವಲಕ್ಕಿ, ಮೊಸರು ಅವಲಕ್ಕಿ. ಹ್ಞೂ, ಆಮೇಲೆ ಎಳ್ನೀರು ಅವಲಕ್ಕಿ. ಎಳ್ನೀರು ಅವಲಕ್ಕಿನ ಇದೊಂದು ಸ್ಪೆಷಲ್ ಇದೆ, ಇದನ್ನು ಕೇಳಿರಲಿಲ್ಲ ನಾವು. ಓಕೆ, ಹೊಸ್ದಾಗಿ ಎಲ್ಲರೂ ಕೂಡ ಮಾಡ್ಬೋದಲ್ಲ ಇದು? ಓಕೆ, ಒಳ್ಳೆಯದು, ತುಂಬ ಧನ್ಯವಾದಗಳು ತಮಗೂ ಕೂಡ. ಓಕೆ, ನಮಸ್ಕಾರ ಮೇಡಮ್ ಅವರೇ. ನನ್ನ ಹೆಸರು ಮಂಗಳಗೌರಿ ಮರೋಣ ಅಂತ. ಓಕೆ. ಬೇವು ಮಾಡಿದ್ದೀವಿ. ಹಾಂ, ಇದು ತಿನ್ನೋ ಬೇವು ಅಂದ್ರೆ ಕುಡಿಯೋ ಬೇವು ಅಲ್ಲ, ಇದು ಕುಡಿಯೋ ಬೇವು ಅಲ್ಲ. ಅಲ್ಲ. ಹಾಂ ಆಮೇಲೆ ಇದು ಪಚ್ಚಿ ಪುಲ್ಸ ಅಂತಾರೆ ತೆಲುಗು ಒಳಗಡೆ. ಹಾಂ ಹಾಂ, ಆದ್ರೆ ಇದು ಅನ್ನಕ್ಕೆ ಊಟ ಮಾಡ್ಬೋದು. ಸಾರಿಂದ ಟೈಮ್ ಒಳಗೆ ಆಗಿಂದಾಗ ಕಲ್ಸ್ಕೊಂಡು ಊಟ ಮಾಡ್ಬೋದು. ಓಕೆ. ಆಮೇಲೆ ಇದು ಸುರ್ಮರಿ ಲಾಡು, ಹ್ಞೂ 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 ಮಸಾಲ ಅವಲಕ್ಕಿ. ಹ್ಞೂ ಓಕೆ, ಅಂದರೆ ಇದು ಆಂಧ್ರ ಶೈಲಿನಾ? ಆಂಧ್ರ ಶೈಲಿ. ಓಕೆ ಓಕೆ ಓಕೆ, ಇಲ್ಲಿ ಕಾಣಿಸ್ಬೋದು ಕರ್ನಾಟಕದಲ್ಲಿ ಕೂಡ ಮಹಾರಾಷ್ಟ್ರ ಮತ್ತು ಆಂಧ್ರ ಈ ಮೂರೂ ಕೂಡ ಹಾಂ ಎಲ್ಲ ರೀತಿಯಲ್ಲಿ ಕೂಡ ಫುಡ್ ಒಳಗೊಂಡಿದೆ ಅಂತಲೇ ಹೇಳ್ಬೋದು. ಧನ್ಯವಾದಗಳು. ಇದು ಕೂಡ ಅಟ್ರಾಕ್ಟಿವ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರನ. ಓಕೆ, ನಮಸ್ಕಾರ ಮೇಡಮ್ ಅವರೇ, ತಮ್ಮ ಹೆಸರು? ಓಕೆ, ತಾವು ಏನು ಮಾಡಿದಿರಿ? ನಾವಿವತ್ತು ಕುಕುಂಬರ್ ಬೋಸ್ ಅಂತ ಹೇಳಿ ಈ ಬೇಸಿಗೆ ಕಾಲದಲ್ಲಿ ತಿನ್ನೋದಕ್ಕೆ ಉಪಯುಕ್ತವಾಗಿದೆ. ಇದರಲ್ಲಿ ಹಸಿ ಕಾಳುಗಳನ್ನ ನೆನೆಸಿದ್ದು ಹಾಗೂ ಈ ಸೀಸನ್ ಅಲ್ಲಿ ಸಿಗುವಂತಹ ಮಾವಿನಕಾಯಿ ಇವೆಲ್ಲವನ್ನು ಎಲ್ಲಾ ರೀತಿಯಲ್ಲಿ ಉಪ್ಪು ಖಾರ ಯಾವುದೇ ರೀತಿಯ ಮನುಷ್ಯನಿಗೆ ಹಾನಿಕರ ಆಗುವಂತೆ ಬೇಸಿಗೆ ಕಾಲದಲ್ಲಿ ಯಾವ ವ್ಯಕ್ತಿ ಒಬ್ಬ ದೇಹಕ್ಕೆ ಎಷ್ಟು ನೀರಿನ ಅಂಶವನ್ನು ಒದಗಿಸಬೇಕು ಈ ರೀತಿಯಾಗಿ ಒಂದು ಸೌತೆಕಾಯಿ ಮುಖಾಂತರ ನಾವಿನ್ನು ನೋಡ್ಬೋದು. ಓಕೆ, ಇಷ್ಟೊಂದು ವೆರೈಟಿನ ನೋಡ್ಬೋದು. ಎಲ್ಲರೂ ಕೂಡ ಪಾಲ್ಗೊಂಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಪ್ರಾಯೋಜಕತ್ವವನ್ನು ಮಾಡಿರ್ತಕ್ಕಂಥ ಮಹಿಳೆಯರು ಕೂಡ ಅವರನ್ನು ಕೂಡ ನಾವು ಮಾತಾಡ್ಸಿ ನೋಡೋಣ. ಓಕೆ, ಇಲ್ಲೇ ಪ್ರಾಯೋಜಕತ್ವವನ್ನು ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ಇಬ್ಬರು ಮಹಿಳೆಯರು ಕೂಡ ಇಲ್ಲಿದ್ದಾರೆ, ಅವರನ್ನು ಕೂಡ ನಾವು ಮಾತಾಡ್ಸೋಣ. ಮೊದಲನೇದಾಗಿ ಮೇಡಮ್ ಅವರೇ, ತಮ್ಮ ಹೆಸರು? ಓಕೆ, ತಮ್ಮ ಹೆಸರು? ನಮ್ರತಾ ಆನಂದ್ ಸಾಗರ್. ಓಕೆ, ಹೇಳಿ ಈ ಒಂದು ಕಾನ್ಸೆಪ್ಟ್ ನಿಮಗೆ ಹೇಗೆ ಬಂತು ಅಂತ? ಎಲ್ರಿಗೂ ಶುಭ ಸಂಜೆ. ನಿಮಗೂ ಈ ವಿಡಿಯೋ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ಹೆಣ್ಣಿಂದಲೇ ಹೂವು, ಹೆಣ್ಣಿಂದಲೇ ಬರವು, ಹೆಣ್ಣಿಂದಲೇ ಸುಖ ಸಾಮ್ರಾಜ್ಯ, ಹೆಣ್ಣಂತಿಲ್ಲದಿದ್ದರೆ ಮಣ್ಣು ಮುಕ್ಕಿದಂತೆಯೇ ಸರ್ವಜ್ಞ ಅಂತ ಆಗಿನ ಕಾಲದಲ್ಲಿ ಸರ್ವಜ್ಞನೇ ಹೇಳಿದಾನೆ.
ಫೈರ್ ಇಟ್ಕೊಂಡು ಬೇಕಾದವ್ರು ಏನಾದರೂ ಅಡುಗೆ ಮಾಡ್ಬೋದು, ಫೈರ್ಲೆಸ್ ಆಗಿ ಇಷ್ಟು ವೆರೈಟಿಯಾಗಿ ಮಾಡ್ಬೋದು ಅಂತ ತೋರಿಸಿದಂಥ ಎಲ್ಲ ಹೆಣ್ಮಕ್ಳಿಗೂ ನನ್ನಿಂದ ದೊಡ್ಡ ಚಪ್ಪಾಳೆ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಫಂಕ್ಷನ್. ಆ್ಯಕ್ಚುಲಿ ಸಣ್ಣ ಹುಡುಗರಿಗೆ ಸ್ಕೂಲ್ನಲ್ಲಿ ಫೈರ್ಲೆಸ್ ಕುಕಿಂಗ್ ಮಾಡೋದನ್ನ ನೋಡಿದ್ವಿ ನಾವು. ಇದನ್ನ ಯಾಕೆ ನಾವು ನಮ್ಮ ಗುಡಿಯಲ್ಲಿ ಮಹಿಳೆಯರಿಗೆ ಅನ್ವಯಿಸಬಾರ್ದು, ಹೆಂಗ ಬರುತ್ತಿದ್ದು ಅಂತ ಅನ್ಕೊಂಡು ಮಾಡಿದ್ವಿ. ಏನೋ ಒಂದು ಸಣ್ಣದಾಗಿ ಯೋಚನೆ ಮಾಡಿದಂತಹ ಒಂದು ವಿಷಯ ಇಷ್ಟು ದೊಡ್ಡದಾಗಿ ಸುಂದರವಾಗಿ ಈ ಸಂಜೆಯಲ್ಲಿ ಮೂಡಿ ಬಂತು. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ರಿಗೂ ಮತ್ತೊಮ್ಮೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಓಕೆ, ತಮ್ಮ ಅನಿಸಿಕೆ? ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ಕಾರ್ಯಕ್ರಮದ ವಿಶೇಷ ಎಂದರಹಿತ ಅಡುಗೆ. ಇಂದರೆ ಇಟ್ಕೊಂಡು ಯಾವ ಬೇಕಾದ್ರೂ ಅಡುಗೆ ಮಾಡ್ಬೋದು. ಇಲ್ಲದೇ ಇವೆಲ್ಲ ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಏನ್ ಬೇಕಾದ್ರೂ ನಾವು ಸಾಧಿಸಬಲ್ಲೆ ಅನ್ನೋದು ಇದ್ರ ಮುಖಾಂತರ ಎಲ್ಲರೂ ಗೊತ್ತಾಗುತ್ತೆ. ಇದರಿಂದ ತಿಳ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ ಹೆಣ್ಣು ಇದ್ದಲ್ಲಿ ಹೊಟ್ಟೆ ಬಟ್ಟೆಗೆ ತಾಪತ್ರ ಇಲ್ಲ ಅನ್ನೋದು ಇದ್ರ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಓಕೆ, ತುಂಬ ಧನ್ಯವಾದಗಳು. ಯಾಕಂತಂದರೆ ಇಂಧನ ಇದ್ರೇ ಒಂದೊಂದು ಅಡುಗೆ ಕೂಡ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲ ರೀತಿಯಲ್ಲಿ ಕೂಡ ಅಡುಗೆಯನ್ನು ಮಾಡಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಫಸ್ಟ್ ಮಿಕ್ಸ್ ಮಾಡಿ ಇದೇನೈತಿ ಕ್ಯಾರೆಟ್ ಬೇಡ ಅಂತ ಮಾಡಿ ಮಸಾಲ ಕೊತ್ತಂಬರಿ ಕೋಲ್ಡ್ ಪಾಕ ರೆಡ್ ಟೀಕ್ ಚೂಡ ಮಸಾಲ ಬಿಸ್ಕಿಟ್ ಹಾಂ ನೋಡ್ಬೋದು. ಯಾಕಂತಂದರೆ ಇವತ್ತೊಂದು ಈ ಇಂಧನ ರಹಿತ ಅಡುಗೆಯನ್ನು ವೀಕ್ಷಿಸಲು ಕೂಡ ಸಮಾಜದ ಹಿರಿಯರಾದಂಥ ಅಧ್ಯಕ್ಷರು ವೀರಭದ್ರಪ್ಪ ಇಪ್ಪರಿಗೆ ಅವರು ಕೂಡ ಇಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಹಾಗೆ ಸಮಾಜದ ಹಿರಿಯರು ನಾರಾಯಣ್ ಕೂಲಿಗೆರೆ ಅವ್ರಿಗೂ ಕೂಡ ಸರ್ ನಮಸ್ಕಾರ. ಆನಂತರ ವೆಂಕಟೇಶ್ ಬಡಿಗೇರ್ ಅಂತೇಳಿ ಲಲಿತ ಕಲಾ ಅಕಾಡೆಮಿ ಸದಸ್ಯರು, ಅವ್ರಿಗೂ ಕೂಡ ನಮಸ್ಕಾರ. ಓಕೆ, ಯಾಕಂದರೆ ಇವತ್ತು ಇಂಧನ ರಹಿತ ಅಡುಗೆಯನ್ನು ವೀಕ್ಷಿಸಲು ಕೂಡ ಬಂದಿರತಕ್ಕಂಥವ್ರು. ಮೊದಲನೇದಾಗಿ ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಇದು ಹೇಗೆ ಅನ್ನಿಸ್ತಾ ಇದೆ? ಈ ಒಂದು ದೇವಸ್ಥಾನದಲ್ಲಿ ಈ ರೀತಿ ಮಾಡ್ತಿರ್ತಕ್ಕಂಥದ್ದು ಮೊದಲನೇ ಬಾರಿ. ಹೇಗೆ ಅನ್ನಿಸ್ತದೆ ನಿಮಗೆ? ಭಾಳ ಉತ್ತಮವಾದ ಒಂದು ಪ್ರಯೋಗಶೀಲವಾದ ಕಾರ್ಯಕ್ರಮ. ಈಗಿನ ಆಧುನಿಕ ಜಗತ್ತಿನಲ್ಲಿ ಮತ್ತು ಇಂಥ ಈ ಎಮರ್ಜೆನ್ಸಿ ಈಗ ಯುದ್ಧ ನಡೆದ ಸಲುವಾಗಿ ಅನಿಲ ಸಿಗಲಾರದಂಥ ಪರಿಸ್ಥಿತಿ ಒಳಗೆ ಅದು ಇಲ್ಲದೇ ಏನಾದರೂ ಮಾಡಬೇಕಪ್ಪ ಅಂದರೆ ಇಂಥ ಒಂದು ಪ್ರಯೋಗಶೀಲ ಕಾರ್ಯಕ್ರಮ ಮಾಡಿದ್ರೆ ಭಾಳ ಒಳ್ಳೆಯದು, ಉತ್ತಮವಾದ. ಈ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಮಾಡಿದರೆ ಮಕ್ಕಳಿಗೆ ಎಲ್ಲರಿಗೂ ಒಂದು ಹೊಸ ಥರದ ಹುರುಪು ಬರ್ತೈತಿ ಮತ್ತು ಅದ್ರ ಬಗ್ಗೆ ಹೆಚ್ಚಿನ ನಾಲೆಜ್ ಬರ್ತೈತಿ. ಓಕೆ, ಧನ್ಯವಾದ ಸರ್. ಕೆಲಸಕ್ಕೆ ಹೋಗ್ಬೇಕಾದ್ರೆ ಟೈಮನ್ನು ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ಈ ಥರ ಪದಾರ್ಥಗಳನ್ನು ಮಾಡೋಕ್ಕೆ ಭಾಳ ಅನುಕೂಲ. ಆಮೇಲೆ ಈಗಿನ ಹೆಣ್ಮಕ್ಳೆಲ್ಲರೂ ಶಾಲೆ ಕಲಿತಾರೆ, ಭಾಳ ಅಡುಗೆ ಮಾಡೋದು ಕಲಿಯೋದ ಕಡಿಮೆ. ಅಂಥವ್ರಿಗೆ ಇದು ಭಾಳ ಅನುಕೂಲ ಆಗ್ತೈತಿ.
ಇನ್ನೊಂದು ಈಗಿನ ಪರಿಸ್ಥಿತಿ ಒಳಗೆ ಇಂಧನ ಭಾಳ ಪ್ರಾಬ್ಲಮ್ ಐತೆ. ಇಂಧನ ಸಿಗಲಿಲ್ಲ ಅಂತ ನಾವು ಕಟ್ಗೆಗೆ ಹಾಕ್ತಾರ ಮಾಡ್ಬೋದು ಅಡುಗೆ. ಮುಂದೆ ಕಟ್ಗೆನೂ ಸಿಗಲಿಲ್ಲ ಅಂದ್ರೆ ಮುಂದೆ ನಮಗೆ ಇದು ಅವಶ್ಯಕತೆ ಐತಿ. ಇದು ಭಾಳ ಇದನ್ನು ಭಾಳ ಜನ ಅದನ್ನು ನೋಡ್ಬೇಕಾಗಿತ್ತು, ಭಾಳ ಜನ ಬರ್ಬೇಕಾಗಿತ್ತು. ಇನ್ನೂ ಕಡಿಮೆ ಆಗ್ಯಾರ ನೋಡಕ್ಕೆ ಬರೋದು. ಇದರಿಂದ ನಮ್ಗಂತೂ ಭಾಳ ಅನುಕೂಲ ಅನಿಸುತ್ತೆ. ನಾವು ಮಾಡ್ಕೋಬೋದು, ಯಾರು ಮಾಡ್ಕೊಳ್ಳೋ ಟೈಮ್ದಾಗ. ಓಕೆ ಸರ್, ಓಕೆ, ಧನ್ಯವಾದಗಳು. ಕಾಳಿಕಾ ಮಂಡಳಿ ಮಹಿಳಾ ಮಂಡಳಿ ವತಿಯಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಇದೆಲ್ಲ ಯುದ್ಧದ ಇದರಿಂದ ಗ್ಯಾಸು ಎಲ್ಲ ಇದು ಅದರ ಸಂಬಂಧ ಇದೆಲ್ಲ ಈಗ ಅಡಿಗೆದಕ್ಕೂ ಅನುಕೂಲತೆ ಆಗೈತಿ. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಈ ಗಂಡು ಮಕ್ಕಳಿಗೆ ಗ್ಯಾಸಿಂದ ಉಳಿತಾಯ ಆದಂಗೆ ಆಯ್ತು ಲೆಕ್ಕ ಇದು ನೋಡಿದ್ರಿ. ಓಕೆ, ಅಂದ್ರೆ ನಾಳೆಯಿಂದ ಮನೆಯಲ್ಲಿ ಇಂಧನ ರಹಿತ ಅಡಿಗೆನೇ ಅಂದಂಗೆ ಆಯ್ತು ನಿಮ್ಮ ಮನೆಯಲ್ಲಿ. ಮತ್ತು ಈಗ ಇದು ಇವ್ರು ಮಾಡಿದ್ದು ನೋಡಿದ್ರೆ ಹಂಗೆ ಆಗುತ್ತೆ. ಓಕೆ, ನಮಸ್ಕಾರ. ಓಕೆ, ನಮಸ್ಕಾರ. ಸಮಾಜದ ಹಿರಿಯರಾದಂಥ ಜಗನ್ನಾಥ್ ಮರೋಳವರು ಕೂಡ ಇಲ್ಲಿದ್ದಾರೆ. ನಮಸ್ಕಾರ ಸರ್ ತಮಗೆ. ನಮಸ್ಕಾರ. ಓಕೆ, ಇವತ್ತು ಒಳ್ಳೆ ರೀತಿಯಲ್ಲಿ ಮಹಿಳೆಯರೆಲ್ಲರೂ ಕೂಡ ಇಂಧನ ರಹಿತ ಅಡುಗೆಯನ್ನು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥವ್ರು ಅವ್ರು ಹೇಳುವಂಥ ಮಾತು, ಇನ್ನು ಮುಂದೆ ಗ್ಯಾಸಿನ ಅಭಾವ ಇದೆ, ಹಾಗಾಗಿ ನಾವು ನಿತ್ಯವೂ ಕೂಡ ಇದೇ ಅಡುಗೆಯನ್ನು ನಾವು ಮನೆಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ತಮ್ಮ ಅನಿಸಿಕೆ. ಎಲ್ಲರಿಗೆ ನಮಸ್ಕಾರ. ಶ್ರೀ ವಿಶ್ವಕರ್ಮ ಸಮಾಜ ಇಲ್ಕಲ್ಲದ ಶ್ರೀ ಕಾಳಿಕಾದೇವಿ ಮಹಿಳಾ ಮಂಡಳ ಇವ್ರಿಗೆ ಯಾಕೆ ನಾವು ಫೇಮಸ್ ಆಗ್ತೀವಿ ಅಂದ್ರೆ ಇವರೆಲ್ಲ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಮಹಿಳೆಯರು ಅಂತ ನನಗೆ ಅನ್ಸಕತ್ತೈತಿ. ಯಾಕಂದ್ರೆ ನಾವು ಪ್ರಿಂಟ್ ಮಾಡಿಸೋದ್ನಾಗ ಗ್ಯಾಸಿನ ಅಭಾವ ಇದ್ದಿಲ್ಲ, ಜಾರಿ ಪ್ರಿಂಟ್ ಮಾಡಿಸೋದ್ನಾಗ ಗ್ಯಾಸಿನ ಅಭಾವ ಇದ್ದಿಲ್ಲ. ಅಂದರೆ ಮುಂದೆ ಬರ್ತಕ್ಕಂಥ ಒಂದು ವಿಚಾರವನ್ನು ಗಮನದೊಳಗೆ ಇಟ್ಕೊಂಡು ಮುಂದೆ ಬರ್ತಕ್ಕಂಥ ವಿಚಾರವನ್ನು ಗಮನದೊಳಗೆ ಇಟ್ಕೊಂಡು ಇವರು ಅನಿಲ ರಹಿತ ಏನು ಅಡುಗೆ ಮಾಡಿದರು, ಇಡೀ ನಮ್ಮ ಭಾರತ ದೇಶಕ್ಕೆ ಮಾದರಿ ಅಂತ ನಾನು ಹೇಳ್ತೇನೆ. ಅದಕ್ಕೆ ಎಲ್ಲರೂ ಚಪ್ಪಾಳೆ ಹಾಕಿ ಚಪ್ಪಾಳೆ. ಯಾಕಂದ್ರೆ ನೀವು ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು. ಇಂಥವೆಲ್ಲ ಕಾರ್ಯಕ್ರಮಗಳು ನಾವೆಲ್ಲ ನೋಡಿ ನಮ್ಮ ನೌಕರಿಯೊಳಗೆ ಆದರೆ ಸಮಾಜದೊಳಗಾಗಿ ಫಸ್ಟ್. ಅದಕ್ಕೆ ಶ್ರೀ ವಿಶ್ವಕರ್ಮ ಸಮಾಜಕ್ಕಲ್ಲದ ಶ್ರೀ ಕಾಳಿಕಾದೇವಿ ಮಹಿಳಾ ಮಂಡಳದವರಿಗೆ ಎಲ್ಲರಿಗೂ ನಾವು ಸಮಾಜ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಓಕೆ, ಧನ್ಯವಾದಗಳು ಸರ್.